ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಜಿ ಪ್ರಭು ಅವರು ಗೌರಿಬಿದನೂರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಅಚ್ಚರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಆಸ್ಪತ್ರೆಯ ಸಿಬ್ಬಂದಿಗಳ ಕಾರ್ಯವೈಖರಿಯ ಜೊತೆಗೆ ಆಸ್ಪತ್ರೆಯಲ್ಲಿನ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ನೀಡಲಾಗುತ್ತಿರುವ ಚಿಕಿತ್ಸಾ ಸೇವೆಗಳ ಬಗ್ಗೆ ಹಾಗೂ ಆಸ್ಪತ್ರೆಯ ಒಳಾಂಗಣ ವ್ಯವಸ್ಥೆ, ಔಷಧಿ ಲಭ್ಯತೆ, ಸ್ವಚ್ಛತೆ, ಸಿಬ್ಬಂದಿಯ ಹಾಜರಾತಿ ಬಗ್ಗೆ ಜಿಲ್ಲಾಧಿಕಾರಿಗಳು ಸಮಗ್ರ ಪರಿಶೀಲನೆ ನಡೆಸಿದ್ದರಲ್ಲದೆ ಸಿಬ್ಬಂದಿಯ ದಾಖಲಾತಿಗಳನ್ನು ಪರಿಶೀಲಿಸಿ ಕರ್ತವ್ಯ ನಿರ್ವಹಣೆಯಲ್ಲಿ ಯಾವುದೇ ನಿರ್ಲಕ್ಷ್ಯವಿಲ್ಲದಂತೆ ಎಚ್ಚರಿಕೆ ನೀಡಿದರು. ವೈದ್ಯರು ಹಾಗೂ ಸಿಬ್ಬಂದಿಯೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುವುದು ನಮ್ಮ ಮೊದಲ ಆದ್ಯತೆ ಆಗಬೇಕು. ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವ ಪ್ರತಿಯೊಬ್ಬರೂ ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು. ರೋಗಿಗಳು ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ವೈದ್ಯರು ಮತ್ತು ಸಿಬ್ಬಂದಿಗೆ ಸೂಚಿಸಿದ್ದರಲ್ಲದೆ ಆಸ್ಪತ್ರೆಯಲ್ಲಿ ಶಿಸ್ತು ಮತ್ತು ಹೊಣೆಗಾರಿಕೆ ಅತ್ಯಂತ ಮುಖ್ಯವಾಗಿದ್ದು ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಸಿದರು. ಈ ವೇಳೆ ಸ್ಥಳೀಯ ಪತ್ರಕರ್ತರು ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ವೈದ್ಯರು ಲಭ್ಯವಿಲ್ಲದಿರುವುದು, ರೋಗಿಗಳಿಗೆ ಸಮರ್ಪಕ ಚಿಕಿತ್ಸೆ ಸಿಗದಿರುವುದು ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಹಾಗೂ ಕೆಲ ವೈದ್ಯರ ಮೇಲೆ ಇರುವ ಆರೋಪಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು, ಇದು ನನ್ನ ಮೊದಲ ಭೇಟಿ. ಇಲ್ಲಿ ಇರುವ ಎಲ್ಲಾ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುತ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕ್ರಮೇಣ ಬದಲಾಗುತ್ತದೆ ಎಂದು ಭರವಸೆ ನೀಡಿದರು. ಎಲ್ಲ ಒಂದು ತಿಂಗಳಿಗೆ ಏನಾಗುತ್ತೆ, ಏನು ಬೇಕಾದರೂ ಟ್ರೀಟ್ಮೆಂಟು ಎಲ್ಲ ಚೆನ್ನಾಗಿದೆ. ಯಾವುದು ಗೌರಿಬಿದನೂರು ಇವತ್ತೇನು ಬಂದಿದೆ? ಡ್ರೆಸ್ಸಿಂಗ್ ಇಲ್ಲ, ಅಡ್ಮಿಟ್ ಮಾಡಿದ್ದೀವಿ. 4 days ಅಡ್ಮಿಟ್ ಮಾಡಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಆಗಿದೆ, ಅದು ಡ್ರೆಸ್ಸಿಂಗ್ ಮಾಡಿದ್ದಾರೆ. ಅದೇ ನೀರ್ಗೇನು ಹೋಗಿದ್ದೆ ಅವ್ರಿಗೆ ಬಂದು ನೋಡ್ಬಿಟ್ಟೆ. ನೀರಲ್ಲಿ ಇಟ್ಕೊಂಡು ಚರ್ಚೆ ಇದ್ದಾರೆ. ನಾನು ಯಾಕೆ ಚೆಲ್ಲಿದ್ದು ಅಂತ ನಾನು ಮಾತಾಡ್ತೀನಿ. ನನ್ಗೊಂಡ ನನಗೆ ಅವ್ರಿಗೆ ಯಾಕೆ ನಾನು ಗೊತ್ತಿದ್ದೀನಿ. 4 ರಿಂದ 5 ಸಾವಿರ ಲಂಚ ತಗೊತಾರೆ. ಒಂದು ಗರ್ಭಕೋಶ ಆಪರೇಷನ್ ಮಾಡಬೇಕು ಅಂದರೆ 10,000 ರೂಪಾಯಿ ಲಂಚ ಕೇಳ್ತಾರೆ. ಒಬ್ಬ ಸಿಸ್ಟ್ರು ನೀಡ್ಲು ಹಾಕೋದಕ್ಕೆ 200 ರೂಪಾಯಿ ಕೇಳ್ತಾರೆ. ನೀಡ್ಲು ತೆಗಿಯೋದಕ್ಕೂ 200 ರೂಪಾಯಿ ಕೇಳ್ತಾರೆ. ಈ ಆಸ್ಪತ್ರೆಯಲ್ಲಿ ನಿಜವಾಗ್ಲೂ ಬಡವರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ನೀವು ಅನ್ಕೊತಿದ್ದೀರಾ, ಆದರೆ ನಿಜವಾಗ್ಲೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದು ಹಣದ ರೂಪದಲ್ಲಿ ಹೋಗ್ತಾ ಇದೆ ಸರ್. ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ವೈದ್ಯರಾಗಲಿ ಯಾವುದೇ ಸಿಸ್ಟರ್ ಆಗಲಿ ಚಿಕಿತ್ಸೆ ಕೊಡ್ತಾ ಇಲ್ಲ ಸರ್. ಇಲ್ಲ ನೋಡಿ, ನಾನು ಒಂದು ಮಾತನ್ನು ಇದು ಫಸ್ಟ್ ವಿಸಿಟ್ ಮಾಡಿದ್ದೀನಿ. ಅಧಿಕಾರಿಗಳಿಗೂ ಕೂಡ ಭಾಳ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದೀನಿ. ನಾನು ಅಧಿಕಾರಿಗಳ ಜೊತೆ ಮಾತಾಡೋದಕ್ಕಿಂತ ಜನರ ಜೊತೆನೇ ಹೆಚ್ಚು ಮಾತಾಡೋವಂಥದ್ದು ನೆಕ್ಸ್ಟ್ ಬಂದಾಗ. ಈಗ ಈ ಸರಿ ತಾವು ಅದನ್ನು ಗಮನಕ್ಕೆ ತಂದಿದ್ದೀರ. ಎಲ್ಲರಿಗೂ ಅದರ ನೀವು ಹೇಳಿದ ಸಮಸ್ಯೆ ಏನು ಅದ್ರ ಬಗ್ಗೆ ಆಗ್ತಾ ಇದ್ದರೆ ಅದು ಅವರ ಗಮನಕ್ಕೆ ಹೋಗಿರುತ್ತೆ. ಇದು ಅಂತಿಮವಾದಂಥ ಸೂಚನೆ ಕೊಡ್ತೀನಿ. ಆ ಥರ ಜನರಿಗೆ ಶೋಷಣೆ ಮಾಡುವಂಥದ್ದು ಅಥವಾ ತೊಂದರೆ ಕೊಡುವಂಥದ್ದು, ಬಡವರಿಗೆ ಇನ್ನೂ ಅವ್ರನ್ನ ಮಾನಸಿಕವಾಗಿ ಆರ್ಥಿಕವಾಗಿ ಕುಗ್ಗಿಸ್ತಕ್ಕಂಥ ಕೆಲಸ ನಾವು ಯಾರು ಮಾಡಬಾರ್ದು. ನಮ್ಮೆಲ್ಲರ ಜವಾಬ್ದಾರಿ ಇದೆ. ಮೌಲ್ಯಯುತವಾದಂಥ ಸೇವೆ ನಮಗೇನು ಕಮ್ಮಿ ಮಾಡಿಲ್ಲ ಸರ್ಕಾರ, ಗೊತ್ತಾಯ್ತಾ? ಹೌದು ಸರ್. ಈಗ ತಾವೇನು ನಿಜ ಸರ್. ಇನ್ನೊಮ್ಮೆ ಅದ್ರ ಬಗ್ಗೆ ಮಾತಾಡ್ತೀನಿ. ನಾಗರಿಕರಿಗೂ ತಾವು ಅರಿವು ಮೂಡಿಸ್ಬೇಕು ಮತ್ತು ತಾವೆಲ್ಲ ಅದರ ನೇತೃತ್ವ ತಗೋಬೇಕು. ಆ ಥರ ಇದ್ರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ. ಆಸ್ಪತ್ರೆ ನಾನು ಬಿಗಿ ಮಾಡಿ ಆಸ್ಪತ್ರೆಯಲ್ಲಿ ಅಡ್ಮಿನಿಸ್ಟ್ರೇಟರ್ ಸರ್, ಅಡ್ಮಿನಿಸ್ಟ್ರೇಟರ್ ಲಕ್ಷ್ಮೀಕಾಂತ್ ಅವರು, ಅವರೇ ಸರ್ಜನ್ನು. ಲಕ್ಷ್ಮೀಕಾಂತ್ ಅವರ ಅಡ್ಮಿನಿಸ್ಟ್ರೇಟರ್ ಆಗಿ ಇಲ್ಲಿ ಈ ಆಸ್ಪತ್ರೆಗೆ ಯಜಮಾನರು ಅವರೇ, ಹೆಡ್ ಆಫ್ ದಿ ಬಾಸ್ ಅವರೇನೇ ಒಂದು ಸಿಸರಿಯನ್ಗೆ 4,000, 5,000, 9,000, ಆಂಧ್ರದಿಂದ ಬಂದರೆ 10,000, 15,000 ಈ ಥರ ಲಂಚ ತೊಗೋಬೇಕಾದ್ರೆ ಯಜಮಾನ ತಪ್ಪು ಮಾಡಿದ್ರೆ ಮಕ್ಕಳಿಗೆ ಅಂತ ಬುದ್ಧಿ ಹೇಳ್ತಾರೆ. ಇಲ್ಲ, ಈಗ ದೂರುಗಳನ್ನು ಕೊಡೋದಕ್ಕೆ ಅಥವಾ ಅದ್ರ ಬಗ್ಗೆ ಹೇಳೋಕ್ಕೆ ಎಲ್ಲರಿಗೂ ಅಲ್ಲ ಸರ್. ಇದುವರೆ ತನಕ ಈಗ ತಾವು ಹೇಳಿದ ಮೇಲೆ ಒಂದು ನಿಮಿಷ, ನಾವು ಹೇಳಿದ ಮೇಲೆ ಎಲ್ಲರೂ ಅವರವರ ಜವಾಬ್ದಾರಿಗಳನ್ನ ಗೌರವಿತ ಮಾಡಬೇಕಾಗುತ್ತೆ. ನಾನು ತಾವು ಹೇಳಿದ ಮೇಲೆ ಅದ್ರ ಬಗ್ಗೆ
ಸೂಕ್ತವಾಗಿ ನಿರ್ದೇಶನ ಕೊಡ್ತೀನಿ. ಈ ದೂರುಗಳು ಮತ್ತೆ ನಾನು ಕೇಳೋಕ್ಕೆ ಇಷ್ಟಪಡೋದಿಲ್ಲ. ಅದನ್ನು ನಾನು ಏನು ಸೂಚನೆ ಕೊಡಬೇಕು ಅದನ್ನು ನಾನು ಕೊಡ್ತೀನಿ. ನಾಗರಿಕರಿಗೂ ಕೂಡ ನಾನು ತಮ್ಮ ಮೂಲಕ ಮನವಿ ಮಾಡ್ತೀನಿ. ಆ ರೀತಿ ಇದ್ದರೆ ನಮ್ಮೆಲ್ಲರ ನಂಬರ್ಗಳು ಇವು ಎಲ್ಲ ನಂದಾಯಿತು, DHO ಅವ್ರದ್ದಾಯಿತು, ಎಲ್ಲರದ್ದು ನಮ್ಮ ಕಂಟ್ರೋಲ್ ರೂಮ್ದಾಯಿತು, ಎಲ್ಲ ಫ್ರೀ ಆ್ಯಕ್ಸಸ್ ಇದೆ. ಆ ಥರ ಎಲ್ಲಾದರೂ ಸಮಸ್ಯೆ ಇದೆ ಅಂದರೆ ತಹಸೀಲ್ದಾರ್ ಇದ್ದಾರೆ, ಯಾರಾದರೂ ಆಯಿತು ಗಮನಕ್ಕೆ ತೊಗೊಂಬರ್ತೀವಿ. ನಾವು ನಾರ್ಮಲ್ ಡೆಲಿವರಿಗಿಂತ ಸಿಸೇರಿಯನ್ ಜಾಸ್ತಿ ಮಾಡ್ತಾರೆ ಅಂತ ಆರೋಪ ಇದೆ. ಇಲ್ಲ, ನೋಡಿದೆ ನಾನು 60% 65% ನಾರ್ಮಲ್ ಡೆಲಿವರಿ ಇದೆ, 35 to 40% ADP ಸಭೆಯಲ್ಲಿ ಮನೆ ಶಾಸಕರೇ ಕೇಳಿದ್ರು. ಇಲ್ಲ, ಅದು ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಒಂದು 15% ಜಾಸ್ತಿ ಇದೆ. ಆಯಿತಾ, ರಾಷ್ಟ್ರೀಯ ಆ್ಯಾವ್ರೇಜ್ ಇದೆ 30% ಅಂತ, ಅದಕ್ಕಿಂತ ಒಂದು 15% ಜಾಸ್ತಿ ಇದೆ. ಅದನ್ನು ಕೂಡ ಈಗಾಗಲೇ ಅದನ್ನು ರಿವ್ಯೂ ಮಾಡಿ ಸೂಚನೆ ಕೊಟ್ಟಿದ್ದೀನಿ. ಆಯಿತಾ, ಅದನ್ನು ಮತ್ತೆ ಇಲ್ಲಿರೋ ಕೆಲವು ವೈದ್ಯರು ಆಚೆ ಕಡೆ ಕ್ಲಿನಿಕ್ಗಳು ಇಟ್ಕೊಂಡಿದ್ದಾರೆ, ಅಲ್ಲಿ ನೋಡುವಂಥ ಕಾಳಜಿ ಇಲ್ಲಿ ನೋಡೋಲ್ಲ ಅಂತ ಸಾರ್ವಜನಿಕರಿಂದ ಆರೋಪ. ಅಲ್ಲೇ ಜಾಸ್ತಿ ಮುತುವರ್ಜಿ. ಇಲ್ಲ, ಅದು ಸ್ವಾಭಾವಿಕವಾಗಿ ಇರೋವಂಥದ್ದು, ಸರ್ಕಾರ ಗಮನದಲ್ಲೂ ಇರೋವಂಥದ್ದು. ಈಗ ನಾನು ಹಿಂದೆ ನೀವು ಹೇಳಿರೋದು ಹಿಂದೆಲ್ಲ ಆಗಿರೋದು ತಾವು ಅದರ ಇತಿಹಾಸದಿಂದ ಹೇಳ್ತಾ ಇದ್ದೀರಿ, ಹಿಂಗಾಗಿದೆ ಹಿಂಗಾಗ್ತಾ ಇದೆ. ಈಗ ಇವತ್ತು ಬಂದಿದ್ದೀವಿ, ನಾನು DHO ಬಂದಿದ್ದೀವಿ, ನಾನು ವೈಯಕ್ತಿಕವಾಗಿ ಬಂದಿದ್ದೀನಿ. ದೂರುಗಳು ನೀವು ಏನೇನು ದೂರುಗಳು ಹೇಳ್ತೀರೋ ಅದಕ್ಕೆ ಉತ್ತರ ಕೊಡಬೇಕಾದವರು ಅದ್ರ ಬಗ್ಗೆ ಗಮನ ತಗೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವೆಲ್ಲ ಹಂತ ಹಂತವಾಗಿ ಸುಲಲಿತವಾದಂಥ ನೈಜವಾದಂಥ ಸೇವೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಿಗಬೇಕು. ಅದು ಅವ್ರವ್ರ ಜವಾಬ್ದಾರಿ. ಅದರಲ್ಲಿ ಯಾವುದೇ ಹಂತದ ಉಪಕ್ರಮ ತಗೋಬೇಕು ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ತಗೊಳ್ತೀವಿ. ಯಾವುದೇ ಮುಲಾಜು ಕೂಡ ಇರಲ್ಲ, ಒಳ್ಳೆ ಸೇವೆ ಕೊಡಬೇಕು. ನಮ್ಮೆಲ್ಲ